राज्यातील 9 विद्यापीठे बंद करण्याच्या राज्य सरकारच्या निर्णयाचा तीव्र निषेध करत मंगळवारी अखिल भारतीय विद्यार्थी परिषद कार्यकर्त्यांनी बेळगावमधील चन्नमा चौकात आंदोलन केले आणि जिल्हाधिकाऱ्यांमार्फत राज्यपालांना निवेदन सादर केले। विद्यार्थ्यांसाठी विद्यापीठे शिक्षणाचे केंद्र असतात। तिथून बाहेर पडणारे विद्यार्थी देशाच्या विकासात महत्त्वाची भूमिका बजावतात। त्यामुळे अशा विद्यापीठांना आवश्यक मूलभूत सुविधा पुरवणं हे सरकारचं प्राथमिक कर्तव्य आहे असं निवेदनात म्हटलंय। ಪ್ರತಿಭಟನೆ ಮಾಡೋದು ಉದ್ದೇಶ ಏನಂದ್ರೆ 9 ವಿಶ್ವವಿದ್ಯಾಲಯ ಹೊಸ ವಿಶ್ವವಿದ್ಯಾಲಯಗಳನ್ನ ರಾಜ್ಯ ಸರ್ಕಾರ ಬಂದ್ ಮಾಡ್ತಾ ಇದೆ। ಯಾಕೆ ಮಾಡ್ತಾ ಇದೆ ಅಂದ್ರೆ ಇವರು ಆರ್ಥಿಕತೆಯಾಗಿ ಹಿಂದುಳಿದಿದ್ದಾರೆ। ಅದರ ಸಲುವಾಗಿ ಇದು ರಾಜ್ಯ ಸರ್ಕಾರದವರು ಈ 9 ವಿಶ್ವವಿದ್ಯಾಲಯಗಳನ್ನು ಬಂದ್ ಮಾಡ್ತಾ ಇದ್ದಾರೆ। ಬಿಜೆಪಿ ಸರ್ಕಾರ ಇದ್ದಾಗ 10 ವಿಶ್ವವಿದ್ಯಾಲಯಗಳ ಪೈಕಿ ಅದರ 9 ವಿಶ್ವವಿದ್ಯಾಲಯಗಳನ್ನು ಇವರು ಬಂದ್ ಮಾಡ್ತಾ ಇದ್ದಾರೆ। ಯಾಕೆ ಬಂದ್ ಮಾಡ್ತಾ ಇದ್ದಾರೆ ಅಂದ್ರೆ ಸುಮಾರು 100 ರಿಂದ 200 ಎಕರೆ ವಿಶ್ವವಿದ್ಯಾಲಯಕ್ಕೆ ಜಾಗವನ್ನು ಕೊಡಬೇಕಾಗ್ತೈತಿ। ಜಾಗ ಅಂದ್ರೆ ಒಂದು ಜಮೀನನ್ನು ಕೊಡಬೇಕಾಗುತ್ತೆ ಮತ್ತು ಸಾವಿರಾರು ಕೋಟಿ ಖರ್ಚು ಮಾಡಬೇಕಾಗುತ್ತೆ। ಇವ್ರ ಕಡೆ ಹಣವಿಲ್ಲದ ಕಾರಣ ಇವರು ಸಿಬ್ಬಂದಿ ಬೋಧಕಿಯರು ನೇಮಕ ಮಾಡೋಕ್ಕೆ ಇವ್ರ ಕಡೆ ಹಣ ಇಲ್ಲದ ಕಾರಣದಿಂದ ಎಲ್ಲ 1500 ಕಾಲೇಜ್ಗಳನ್ನ ಏನು ಬರ್ತಾವಲ್ಲ ಬೇರೆ ವಿಶ್ವವಿದ್ಯಾಲಯಗಳಿಗೆ ಟೈಮ್ ಮಾಡಿ ಇದನ್ನು ಮಾಡಿ ಬೇರೆ ವಿಶ್ವವಿದ್ಯಾಲಯಗಳನ್ನ ಇದನ್ನು ಮಾಡಿ ರಾಜ್ಯ ಸರ್ಕಾರ ಈ ವಿಶ್ವವಿದ್ಯಾಲಯನ ಬಂದ್ ಮಾಡ್ತಾಯಿದೆ। ಅದರ ಸಲುವಾಗಿ 9 ವಿಶ್ವವಿದ್ಯಾಲಯಗಳ ಸಲುವಾಗಿ ನಾವು ಭಿಕ್ಷಾಟನೆ ಮಾಡಿ ಅವರಿಗೆ ಹಣ ಕೊಡ್ತಾ ಇದ್ದೇವೆ। ಈ ಹಣದಿಂದ ಅದು ಆ विश्वविद्यालयಗಳನ್ನ उळसरी ಅಂತ ಕೇಳ್ಕೊಳ್ತೇವೆ। प्रथम पाटील। सरकारने विद्यापीठे स्थापन करणं आणि बंद करणं या मनमानी निर्णयांमुळे शैक्षणिक क्षेत्राची विश्वासार्हता कमी होते। त्यामुळे विद्यापीठे बंद करण्याचा निर्णय मागे घेऊन त्यांना आवश्यक मूलभूत सुविधा आणि आर्थिक सहाय्य द्यावे अशी मागणी एबीव्हीपीने केली आहे। संकल्प शिंदे, KMM मराठी, बेळगाव।